ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವೆಲ್ಲರೂ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪಿ ಯು ಕಾಲೇಜ್ ಲೆಕ್ಚರ್ಸ್ ಯಾವಾಗ ನೇಮಕಾತಿ ಆಗುತ್ತೆ ಮತ್ತು ಅದರ ಸಂಬಂಧಪಟ್ಟಂತಹ ಸಿಲಿಂಡರ್ ಬದಲಾವಣೆ ಆಗುತ್ತಾ, ಸುಮಾರು ಒಂದು 7-8 ಪ್ರಶ್ನೆಗಳನ್ನು ಕೇಳಿದ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನೀವು ಏನು ಮಾಡಬೇಕು ಅಂದರೆ ಕಂಪ್ಲೀಟ್ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಂಗೆ ವಿಡಿಯೋವನ್ನು ನೋಡಬೇಕು. ನಿಮ್ಗೆ ಏನಾದ್ರು ಡೌಟ್ಗಳಿದ್ರೆ ಕಮೆಂಟಲ್ಲಿ ಕೇಳಿ. ಸ್ಕಿಪ್ ಮಾಡ್ದಂಗೆ ನೋಡಿದರೆ ಇದ್ರೆ ಸಾಧ್ಯವಾದಷ್ಟು ನಿಮಗೆ ಎಲ್ಲ ಗೊಂದಲಗಳು ಪರಿಹಾರ ಆಗುತ್ತೆ. ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ. ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಸಮಯ. ಕರ್ನಾಟಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ C&R ನಿಯಮಗಳು ಬದಲಾಗ್ತದೆಯೇ? 2021ರಲ್ಲಿ ಆಲ್ರೆಡಿ C&R ರೂಲ್ಸು ಬದಲಾವಣೆ ಆಗಿದೆ. C&R ರೂಲ್ಸು ಬದಲಾವಣೆ ಆಗುವಂತಹ ಸಾಧ್ಯತೆ ಕಡಿಮೆ. ಏನು C&R ಚೇಂಜ್ ಮಾಡಬೇಕು ಅಂತಿದ್ದಾರೆ ಅಂದರೆ, ಏನು PhD ಮತ್ತು ನೆಟ್ ಟು ಸ್ಲೆಟ್ ಏನಾಗಿರುತ್ತೆ, ಇದಕ್ಕೆ ಒಂದು ಮಾನದಂಡವನ್ನು ಹಿಡಿ, ಅಂಕಗಳನ್ನ ಹಿಡಿ, 50 ಮಾರ್ಕ್ಸ್ಗೆ ಇದಕ್ಕೆ 50 ಮಾರ್ಕ್ಸು CETಗೆ ಎಕ್ಸಾಮ್ ಮಾಡಿ ಅನ್ನೋ ಒಂದು ಪ್ರಸ್ತಾವನೆ ಇದೆ. ಇದು ಈಗಲಿಂದ ಅಲ್ಲ, ಸುಮಾರು 15-20 ವರ್ಷಗಳಿಂದಲೂ ಕೂಡ ಇದೆ. ನೆಕ್ಸ್ಟ್ ಇನ್ನೊಂದು ಏನು ಅಂದರೆ, ಅತಿಥಿ ಉಪನ್ಯಾಸಕರು ಏನಿದ್ದಾರೆ ಅವ್ರಿಗೂ ಕೂಡ ಒಂದಷ್ಟು ಕೃಪಾಂಕಗಳನ್ನು ನೀಡಿ ಅನ್ನುವ ಮಾಹಿತಿ ಇದೆ. ಇದು ಕೂಡ 15-20 ವರ್ಷಗಳಿಂದ ಕೇಳ್ತಾ ಬರ್ತಾ ಇದೆ. ಈ ಕೃಪಾಂಕ ನೀಡೋದು ಮತ್ತು ಈ 50 ಮಾರ್ಕ್ಸ್ ಇಡೋದು C&R ರೂಲ್ಸ್ ಏನಿದೆ, ಇದನ್ನು ಚೇಂಜ್ ಮಾಡಿ ಅಂತ ಸರ್ಕಾರದ ಮಟ್ಟದಲ್ಲೇ ಹೇಳಿದ್ದಾರೆ ಅಂತ ಬಂದಿದೆ. ಆದರೆ ಇದನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿನೇ ಕಾನೂನು ಸಚಿವಾಲಯ ಏನಿದೆ, ಆ ಕಾನೂನು ಸಚಿವಾಲಯದ ಒಪ್ಪಿಗೆ ಇಲ್ಲದೆ ಯಾರು ಕೂಡ ಮಾಡೋಕ್ಕಾಗಲ್ಲ. ಕಾನೂನು ಸಚಿವಾಲಯ ಒಪ್ಪಿಗೆ ನೀಡಲಿದೆ, ಯಾವುದೇ ರೀತಿ ಈ ರೀತಿ ಮಾಡೋಕ್ಕೆ ಸಾಧ್ಯವಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದೆ. ಹಿಂಗೇನಾರ ಮಾಡಬೇಕು ಅಂದರೆ ಇದಕ್ಕೆ ಹೊಸ ರೀತಿ ಕಾನೂನು ಮಾಡಿ ಬಿಲ್ ತಂದು ಬಿಲ್ನ ಇದರಲ್ಲಿ ಮಂಡಿಸಿ ಮಾಡಬೇಕಾಗುತ್ತೆ. ಒಂದು ವೇಳೆ ಈ ಬಿಲ್ ಏನಾರಾದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಷ್ಟೇ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಕೂಡ ಇದೇ ನಿಯಮವನ್ನು ಪಾಲಿಸಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಇಷ್ಟೊಂದು ರಿಸ್ಕ್ ತಗೊಳ್ಳೋದು ಡೌಟ್ ಈ ವಿಚಾರದಲ್ಲಿ. ಹಾಗಾಗಿ C&R ರೂಲ್ಸು ಬದಲಾವಣೆ ಆಗುವಂಥ ಸಾಧ್ಯತೆ ಕಡಿಮೆ. ನೆಕ್ಸ್ಟ್, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಹೆಚ್ಚಾಗುತ್ತದೆಯೇ? ಸಹಾಯಕ ಪ್ರಾಧ್ಯಾಪಕರು ಮತ್ತು PU ಲೆಕ್ಚರ್ ಸಂಬಂಧಪಟ್ಟಂಥ ಹುದ್ದೆಗಳು ಹೆಚ್ಚಾಗುವಂಥ ಸಾಧ್ಯತೆ ಕಡಿಮೆ. ಏನು ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ 826 ಮತ್ತು 1026, 826 ಡಿಗ್ರಿ ಲೆಕ್ಚರು, 1026 PU ಲೆಕ್ಚರು, ಈ ಹುದ್ದೆಗಳನ್ನೇ ತುಂಬುವಂಥ ಸಾಧ್ಯತೆ ಹೆಚ್ಚು. ಮತ್ತು ಆ ಹುದ್ದೆಗಳಲ್ಲಿ ಯಾವ ಸಬ್ಜೆಕ್ಟ್ಗೆ ಎಷ್ಟು ಹುದ್ದೆಗಳನ್ನು ನಿಗದಿಪಡಿಸಬೇಕು ಅಂತ ಆಯಾ ಇಲಾಖೆಗಳಂದರೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆನೇ ಅನುಸರಿಸುತ್ತೆ. ಅದು ಏನು ಇದು ಮಾಡಿ ಅದು KEಗೋ ಅಥವಾ KPSCಗೋ ನೇಮಕಾತಿ ಪ್ರಸ್ತಾವನೆಯನ್ನು ಕಳಿಸ್ತದೆ. ಇನ್ನೊಂದು ಪ್ರಶ್ನೆ ಏನು ಸರ್, ಈ ಸಾರಿ KE ಕೊಡ್ತಾರಾ ಅಥವಾ KPSC ಕೊಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಯಾಕೆ ಅಂದರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ. ಏನು ಅಂದರೆ, ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. A ಮತ್ತು B ಹುದ್ದೆಗಳನ್ನು KPSC ಮೂಲಕನೇ ತುಂಬಿಕೊಳ್ತಕ್ಕಂಥದ್ದು, ಇನ್ನು C ಮತ್ತು D ವರ್ಗದ ಹುದ್ದೆಗಳನ್ನು ನೀವು KE ಮೂಲಕ ತುಂಬಿಕೊಳ್ತಕ್ಕಂಥದ್ದು ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದರ ಅನ್ವಯ KPSCಗೆ ಕೊಡಬೇಕು ಅನ್ನೋದು ಕೆಲವರ ವಾದ ಆಗಿತ್ತು. ಮತ್ತು ನಡೀತಕ್ಕಂತಹ ಬೆಳವಣಿಗೆನೂ ಕೂಡ ಅದೇ ರೀತಿ ಇದೆ. ಆದರೆ KPSC ಕೊಡೋದ್ರಿಂದ ನಮ್ಮ ಅಭ್ಯರ್ಥಿಗಳಿಗೆ ಮತ್ತು ಸರ್ಕಾರಕ್ಕೆ ಏನು ಸಮಸ್ಯೆ ಅಂದರೆ, KPSC ಹಿಂದೆ ನಡೆದಂತಹ ಎಲ್ಲವೂ ಎಕ್ಸಾಮ್ಗಳಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬಂದಿದೆ. ಭ್ರಷ್ಟಾಚಾರದ ಆಗಿರೋದ್ರಿಂದ ಅದೇನು ಮಾಡಿತ್ತು ಅಂದರೆ KEಗೆ ವರ್ಗಾವಣೆ ಮಾಡಿತ್ತು. A ಪೋಸ್ಟ್ಗಳನ್ನಾದರೂ ಕೂಡ ಇದನ್ನು ಬಿಟ್ಟು KS ಬಿಟ್ಟು ಮ್ಯಾಕ್ಸಿಮಮ್ ಎಲ್ಲ ಪೋಸ್ಟ್ಗಳನ್ನು ಕೂಡ KEಗೆ ನೀಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನು ಕೊಟ್ಟಿತ್ತು ಮತ್ತು PU ಲೆಕ್ಚರ್ಸ್ ಹುದ್ದೆಯನ್ನು ಕೂಡ KEಗೆ ನೀಡಿತ್ತು. ಈ ಎರಡೂ ಹುದ್ದೆಗಳನ್ನು ಯಶಸ್ವಿಯಾಗಿ ನಡೆಸಿದಂತಹ ಕೀರ್ತಿ KEಗಿದೆ. ಹಾಗಾಗಿ ಬಹುತೇಕ KEಗೆ ಇದನ್ನು ಕೊಡುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ನೀವು ಸರ್ಕಾರಕ್ಕೆ ಒತ್ತಡವನ್ನು ತರುವಂತಹ ಕೆಲಸ ನಿಮ್ಮಿಂದನೇ ಆಗಬೇಕು. ನೆಕ್ಸ್ಟ್, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಯಾವಾಗುತ್ತೆ, PU ಲೆಕ್ಚರ್ಸ್ ನೇಮಕಾತಿ ಯಾವಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರಿ. ಇನ್ನೊಂದು ಪ್ರಶ್ನೆ ಇದೆ, ಅದನ್ನ ಉತ್ತರಿಸಿಬಿಟ್ಟು ಲಾಸ್ಟಲ್ಲಿ ನಿಮಗೆ ಆನ್ಸರನ್ನು ಹೇಳೋಣ. ಅದಕ್ಕೆ 5 ಮತ್ತು 6 PU ಲೆಕ್ಚರ್ಸ್ ಮುಂದಿನ ಲೆಕ್ಚರ್ಸ್ ನೇಮಕಾತಿ ಯಾವಾಗುತ್ತೆ ಅಂದರೆ, ಈ ಸರಿ 26ಕ್ಕೆ ಆಗುತ್ತೆ, ನೆಕ್ಸ್ಟ್ 27ಕ್ಕೆ ಆಗುತ್ತೆ, ಅದ್ಬಿಟ್ರೆ ನೆಕ್ಸ್ಟ್ ಯಾವಾಗುತ್ತೆ ಅಂತ ಪ್ರಶ್ನೆಗಳನ್ನು ಕೇಳಿದ್ರಿ. ಈ ವರ್ಷದ ಮುಂದಿನ ಆರಂಭಿಕ ತ್ರೈಮಾಸಿಕದ ಒಳಗಡೆ PU ಉಪನ್ಯಾಸಕರ ನೇಮಕಾತಿ ಹೊರಬೀಳುವ ಸಾಧ್ಯತೆಗಳಿದೆ. ಅಂದರೆ ಮಾರ್ಚ್ ಒಳಗಡೆ ನಿಮಗೆ PU ಮುಗೀತದೆ ಮತ್ತು ಡಿಗ್ರಿ ಮುಗೀತದೆ, ಹೆಚ್ಚು ಕಡಿಮೆ ಅದರೊಳಗಡೆ ಮುಗಿಸುವಂತಹ ಚಿಂತನೆ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವಾಗ ಆಗುತ್ತೆ ಅಂದರೆ ಒಂದು 5ರಿಂದ 6 ವರ್ಷ ಬೇಕಾಗುತ್ತೆ. ಈ ಡಿಗ್ರಿ ಲೆಕ್ಚರ್ಸ್ ಹುದ್ದೆಗಳು ಹೇಗೆ ಅಂದರೆ, ಅದು ಪ್ರಿಪ್ರೇಷನ್ ಮಾಡೋದಕ್ಕೆ 2 ವರ್ಷ,
ಪ್ರಿಪ್ರೇಷನ್ ಆದಮೇಲೆ ನೋಟಿಫಿಕೇಶನ್ ಆಗೋಕ್ಕೆ 2 ವರ್ಷ, 4 ವರ್ಷ ಆಯಿತು. ಇನ್ನು ನೋಟಿಫಿಕೇಶನ್ ಆದಮೇಲೆ ಎಕ್ಸಾಮ್ ಆಗೋಕ್ಕೂ 1 ವರ್ಷ. 1 ವರ್ಷದೊಳಗಡೆ ಎಕ್ಸಾಮ್ ಮುಗೀತದೆ. ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟ್ ಬಂದು ಅವ್ರು ವಾಪಸ್ ಆರ್ಡರ್ ತಗೊಳ್ಳೋದಕ್ಕೆ 1-2 ವರ್ಷ ಆಗುತ್ತೆ. ಅಲ್ಲಿಗೆ 4 + 2 6, 7ರಿಂದ 8 ವರ್ಷಗಳನ್ನು ತೆಗೆದುಕೊಳ್ತಕ್ಕಂತಹ ಹುದ್ದೆಗಳಾಗ್ಬಿಟ್ಟಿದೆ. ನೀವು ಹಿಂದಿನ ಯಾವುದೇ ನೋಟಿಫಿಕೇಶನ್ ತಗೊಬಂದರೂ 5 ವರ್ಷದ ಒಳಗಡೆ ಯಾವುದೇ ನೇಮಕಾತಿಗಳನ್ನು ಇವರು ಪೂರ್ಣಗೊಳಿಸಿಲ್ಲ. ಹಾಗಾಗಿ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗಲ್ಲ, ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿ ಎಂಡ್ ಆಗಸ್ಟ್ ಒಳಗೆ 5 ವರ್ಷ ಮುಗ್ದಿಲ್ಲ. ಅಂದರೆ ಅವ್ರ ಡೇಟ್ ಜಾಯ್ನ್ ಆಗೋ ತನಕ 5 ವರ್ಷ ದಾಟಿರುತ್ತೆ. ಹಾಗಾಗಿ ನಾನು ಅಭ್ಯರ್ಥಿಗಳಿಗೆ ಹೇಳ್ತಕ್ಕಂತಹ ಕಿವಿ ಮಾತು ಏನು ಅಂದರೆ, ನೀವೇನಾದರೂ ಇದೇ ಹುದ್ದೆಗಳಿಗೆ ನಾನು ಇದೇ ಹುದ್ದೆಗಳಿಗೆ ಓದ್ಕೋತಾ ಇದ್ದೀನಿ, ಇದೇ ಹುದ್ದೆ ಬೇಕು ಅನ್ನೋದಾದರೆ ನೀವು ಯಾವಾಗ ಅವಕಾಶ ಸಿಗುತ್ತೆ ಅವಾಗಲೇ ಬಳಸ್ಕೊಳ್ಳಿ. ಇಲ್ಲ ಅಂದರೆ ನೀವು 5ರಿಂದ 6 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳು ನೀವು ಕಾಯಬೇಕಾಗುತ್ತೆ. ಮಿನಿಮಮ್ 5 ಇಯರ್ಸ್ ಬೇಕೇ ಬೇಕು. ಹಾಗಾಗಿ ನೆಕ್ಸ್ಟ್ ಹುದ್ದೆಗಳು ಯಾವಾಗ ಕರೀತಾರೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. 5 ವರ್ಷ ಹಿಂದಿನ ನೋಡಿದ್ರೆ 5 ವರ್ಷ ಕಾಯಲೇಬೇಕು. ಹಾಗಾಗಿ ಓದ್ಕೊಳ್ಳಿ. ಇನ್ನು ಈ ಬಾರಿ ಯಾವಾಗಾಗುತ್ತೆ ಅಂತ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಆರ್ಥಿಕ ಇಲಾಖೆ ಆರಂಭದಲ್ಲಿ ಈಗ ಆಲ್ರೆಡಿ ಅನುಮೋದನೆ ನೀಡಿರೋದ್ರಿಂದ ಈಗಲೇ ಆಗಬೇಕಿತ್ತು. ಆದರೆ ಇದಕ್ಕೊಂದು ಸಮಸ್ಯೆ ಇದೆ. ಏನಂದರೆ ಸಚಿವಾಲಯಗಳಲ್ಲಿ ಏನು ನಮ್ಮ ಸಚಿವಾಲಯ ಇದೆ ಅದರಲ್ಲಿ ಮಿನಿಸ್ಟರ್ನ ಕೊರತೆ ಇದೆ. ಮಿನಿಸ್ಟರ್ ತಿಂಗಳು ಈ ಆಗಸ್ಟಲ್ಲಿ ಆಗುತ್ತೆ, ಆಗಸ್ಟ್ ತಿಂಗಳಲ್ಲಿ ಆಗುತ್ತೆ. ಈಗ ಸದ್ಯಕ್ಕೆ ಆಷಾಢ ಇರೋದ್ರಿಂದ ಆ ಮಿನಿಸ್ಟರ್ನ ನೇಮಕಾತಿ ಆಗ್ತಾ ಇಲ್ಲ. ಅಂದರೆ ಮಿನಿಸ್ಟರ್ಗಳು ಆಗಿಲ್ಲ ಈ ಒಂದು ಇಲಾಖೆಗಳಿಗೆ. ಎಲ್ಲ ಜವಾಬ್ದಾರಿ ಯಾರು ತೊಗೊಂಡಿದ್ದಾರೆ ಅಂದರೆ ಮುಖ್ಯಮಂತ್ರಿ ಇದೆ. ಇದನ್ನು ಹೇಗೆ ಇದು ಮಾಡಬೇಕು ಅಂದರೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ದಾರೆ ಈ ಒಂದು 2 ಡಿಪಾರ್ಟ್ಮೆಂಟ್ಗಳಲ್ಲಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ, ಇದು ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳೇನಿದ್ದಾರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅವ್ರು ಏನು ಮಾಡಬೇಕು, ಮುಖ್ಯ ಕಾರ್ಯದರ್ಶಿ ಅಂದರೆ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಹತ್ರ ಫೈಲ್ ತೊಗೊಂಡೋಗಿ ಕೊಡಬೇಕು. ಅವ್ರು ಏನು ಮಾಡಬೇಕು, ಮುಖ್ಯಮಂತ್ರಿ ಹತ್ರ ತಲುಪಿಸ್ಬೇಕು ಅಥವಾ ಕ್ಯಾಬಿನೆಟಲ್ಲಿ ಇಡಬೇಕು. ಇದು ಸಮಸ್ಯೆ. ಅಕಸ್ಮಾತ್ ಏನಾದರೆ ಸಚಿವರಿದ್ದರೆ ಡೈರೆಕ್ಟ್ ಇರುತ್ತೆ, ಸಚಿವರು ಅದೇ ಇಲಾಖೆಯಲ್ಲಿ ಇರ್ತಾರೆ, ನೇರವಾಗಿ ಕ್ಯಾಬಿನೆಟ್ಗೆ ಹೋಗುತ್ತೆ, ಅಪ್ರೂವಲ್ ಆಗುತ್ತೆ, ಸೈನ್ ಹೋಗುತ್ತೆ. ಎಲ್ಲ ವಿಚಾರಗಳು ಮುಖ್ಯಮಂತ್ರಿಗಳ ಹತ್ರ ಹೋಗೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳನ್ನು ಕ್ಯಾಬಿನೆಟ್ನಲ್ಲಿ ಇಡುವುದರಿಂದ ಅಲ್ಲಿ ಸೆಲೆಕ್ಟೆಡ್ ವಿಚಾರಗಳನ್ನು ಮಾತ್ರ ಇಡ್ತಾರೆ. ಆವಾಗ ಕೆಲವೊಂದು ಆದ್ಯತೆ ವಿಚಾರಗಳು ಮಾತ್ರ ಹೋಗ್ತವೆ, ಬಿಟ್ಟರೆ ಕೆಲವೊಂದು ವಿಚಾರಗಳು ಮುಂದೂಡ್ತಾ ಹೋಗ್ತವೆ. ಹಾಗಾಗಿ ಈ ಒಂದು ರಿಸ್ಕ್ನ ಎಲ್ಲ ಅಧಿಕಾರಿಗಳು ತೆಗೆದುಕೊಳ್ಳೋದಕ್ಕೆ ಹೋಗಲ್ಲ. ಪ್ರಸ್ತುತ ಇಶ್ಯೂ ಏನಿದೆ ಅದಕ್ಕೆ ಆದ್ಯತೆಯನ್ನು ನೀಡ್ತಾರೆ. ಹಾಗಾಗಿ ಈ ಒಂದು ಇಲಾಖೆಯ ಇರ್ತಕ್ಕಂತಹ ಹುದ್ದೆಗಳು ನೇಮಕಾತಿ ಆಗುವಂತಹ ತಡ ಆಗುತ್ತೆ. ಯಾಕೆಂದರೆ ಇಲ್ಲಿ ಮಿನಿಸ್ಟರ್ಸ್ ಇನ್ನೂ ಬಂದಿಲ್ಲ. ಇದೊಂದು ಸರ್ಕಾರದ ಮಹತ್ವದವಾದಂತಹ ಒಂದು ಯೋಜನೆಯಾಗಿರುತ್ತೆ ನೇಮಕಾತಿ ಅನ್ನೋದು. ಇದರಿಂದ ಸರ್ಕಾರಕ್ಕೆ ಕ್ರೆಡಿಟ್ ಬರುತ್ತೆ. ಕ್ರೆಡಿಟ್ ಬರುವಂತಹ ಒಂದು ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಬಳಸ್ಕೊಳ್ಳುವಂತಹ ಯೋಜನೆ ಕೂಡ ಸರ್ಕಾರದಿದೆ. ಮಿನಿಸ್ಟ್ರ್ ಎಲ್ಲ ಇದ್ದಾಗ, ಅಧಿಕಾರಿಗಳೇ ಇದ್ದಂಥ ಸಂದರ್ಭಗಳಲ್ಲಿ ಸ್ವಲ್ಪ ಸರ್ಕಾರಕ್ಕೂ ಅದು ಒಂದು ರೀತಿ ಇದಾಗ್ಬಿಡುತ್ತೆ, ಹೇಗೆ ಇದು ಮಾಡೋದು ಅಂತ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಚಿವರನ್ನು ನೇಮಿಸಿ ಅದಕ್ಕೆ ಪ್ರಚಾರವನ್ನು ನೀಡಿ ನೇಮಕಾತಿ ಮಾಡುವ ರೀತಿ ಮಾಡುತ್ತೆ. ಇದು ನಮಗೆಲ್ಲ ಗೊತ್ತಿರತಕ್ಕಂತಹ ವಿಚಾರ. ಹಾಗಾಗಿ ಮಿನಿಸ್ಟ್ರು ಇಲ್ಲದೇ ಕಾರಣದಿಂದ ಇದು ಖಂಡಿತ ಇನ್ನೂ 3 ತಿಂಗಳು ಮುಂದೆ ಹೋಗುತ್ತೆ. ಅದರ ಒಳಗಡೆ ನೆಟ್ಟು ಸ್ಲೆಟ್ಟು ಆಗಿರೋರಿಗೆ ಅನುಕೂಲ ಸಿಗುತ್ತೆ. ಇನ್ನೊಂದು ಬಾರಿ ಕೆಸೆಟ್ ಆಗುವಂತಹ ಸಾಧ್ಯತೆ ಸಿಗುತ್ತೆ ನಿಮಗೆ. ಮತ್ತು ಈಗೇನು ನೆಟ್ ಬರೆದಿದ್ದೀರಿ ಅವ್ರ ರಿಸಲ್ಟ್ ಕೂಡ ಅಷ್ಟರೊಳಗಡೆ ಬರುತ್ತೆ. ಹಾಗಾಗಿ ಈ ಸತಿ ನೆಟ್ ಬರೆದಿರೋರಿಗೆ ಅವಕಾಶ ಸಿಗುತ್ತೆ. ಇನ್ನೇನು ಕೆಸೆಟ್ ಕಾಲಾಗುತ್ತೆ, ಅದು ಅಕ್ಟೋಬರ್ಗೆ ರಿಸಲ್ಟನ್ನು ಕೊಡುತ್ತೆ. ಇನ್ನು ನವಂಬರ್ ಅಥವಾ ಜನವರಿ ನಂತರ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನಾರ ಮಿನಿಸ್ಟ್ರ್ ಏನಾರು ಬೇಗ ಬಂದು ಇಲ್ಲ ನಾನು ಬೇಗನೆ ಮಾಡ್ತೀನಿ ಅಂದರೆ ಅದಕ್ಕಿಂತ ಬೇಗ ಆಗ್ಬೋದು. ಕನಿಷ್ಠ 1.5 ತಿಂಗಳು 2 ತಿಂಗಳು ಬೇಕೇ ಬೇಕು. 2 ತಿಂಗಳ ನಂತರನೇ ಸಾಧ್ಯ. ಇದು ಅಲ್ಲಿ ತನಕ ಸಾಧ್ಯ ಇಲ್ಲ. ಅದಕ್ಕಿಂತ ಬೇಗ ಸಾಧ್ಯ ಆಗಬೇಕು ಅಂದರೆ ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕ್ಯಾಬಿನೆಟಲ್ಲಿಟ್ಟು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೊಂಡು ಇಲಾಖೆ ಕಳಿಸಿ, ಇಲಾಖೆ ಏನು ಮಾಡುತ್ತೆ, KPSCಗೋ ಅಥವಾ KAಗೋ ಕಳಿಸುತ್ತೆ. ಇಷ್ಟು ಆಗಬೇಕು, ಇಷ್ಟು ಆಗಿಲ್ಲ. ಆಲ್ಮೋಸ್ಟ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀನಿ ಅಂತ ಅನ್ಕೋತೀನಿ. ಹಾಗಾಗಿ ಅಧ್ಯಯನ ಮಾಡ್ತಾಯಿರಿ. ನೀವು ನೋಟಿಫಿಕೇಷನ್ ಯಾವಾಗಲಾರು ಆಗಲಿ ಅಥವಾ C&R ರೂಲ್ಸ್ ಏನಾರು ಚೇಂಜ್ ಆಗಲಿ, ನೀವು ಅದಕ್ಕೆ ಬದಲಾವಣೆ ಆಗೋಕ್ಕೆ ಹೋಗ್ಬೇಡಿ. ನೀವೇನು ಮಾಡಿ, ಓದ್ತಾಯಿರಿ. ಏನು ಕೇಳ್ತಾರೆ ಮ್ಯಾಕ್ಸಿಮಮ್ ಅಂದರೆ
ಕೆಸೆಟ್ ಆಗಿರಬೇಕು, ನೆಟ್ ಆಗಿರಬೇಕು. ನಿಮ್ಮ ವಿಚಾರಗಳ ಡಿಗ್ರಿ ಕಾಲೇಜರಿಗೆ ಸಂಬಂಧಪಟ್ಟಾಗೆ ಆ ಅರ್ಹತೆ ನಿಮಗಿದ್ದರೆ ನೀವು ಆರಾಮಾಗಿ ಓದಿ. ನೆಕ್ಸ್ಟ್ ಪಿ ಯು ಕಾಲೇಜರ್ಸ್ಗೆ ಆ ವಿಷಯಗಳಲ್ಲಿ ಬಿ ಎಡ್ ಪದವಿಯನ್ನು ಪಡೆದಿರಬೇಕು, MA ಆಗಿರ್ಬೇಕು ಅಷ್ಟೇ. ಅರ್ಹತೆ ಇದ್ಮೇಲೆ ನೀವು ಓದ್ತಾ ಇರಿ, ನಿಮಗೆ ಆಗುತ್ತೆ ಅಷ್ಟೇ. ನೀವು ಇದಕ್ಕೆ ಟೈಮು ಸಿಗುವಂಥದ್ದು ಕಡಿಮೆ, ಯಾಕೆಂದರೆ ತುಂಬ ಡೆಪ್ತಾಗಿ ಓದಬೇಕಾಗಿರೋದ್ರಿಂದ ಇದಕ್ಕೆ ಬೇಕಾದಂತಹ ಸಿಲೆಬಸ್ ಸಂಬಂಧಪಟ್ಟಂಥ ಹಳೆ ಸಿಲೆಬಸ್ಗಳೇನಿದೆ ಅದನ್ನೇ ಓದ್ತೀರಿ. 80% ಅದೇ ಸಿಲೆಬಸ್ ಇರುತ್ತೆ, ಏನೂ ಬದಲಾವಣೆ ಆಗಲ್ಲ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತೆ ಕೇಳ್ತಾ ಇದ್ರು, 50 ಮಾರ್ಕ್ಸ್ ಏನಿದೆ ಜನರಲ್ ಇದಿರೋಂಥದ್ದು, ಅದು ಹೋದ ಸರಿ ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇತ್ತು. ಈ ಬಾರಿ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಆಗ್ಬೋದು, ಯಾಕೆಂದರೆ ಇದು 125ಕ್ಕೆ 2 ಮಾರ್ಕ್ಸ್ ಹಂಗೆ 2 ಮಾರ್ಕ್ಸ್ ಆಗುತ್ತೆ 125ಕ್ಕೆ ಪ್ರಶ್ನೆಗಳಿಗೆ ಸಬ್ಜೆಕ್ಟ್ಗೆ. ಆದರೆ ಜನರಲ್ ಪೇಪರ್ ಮಾತ್ರ ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತೆ. ಈ ಒಂದು ಗೊಂದಲ ಇದರಿಂದ 2 ಮಾರ್ಕ್ಸ್ ಆಗ್ಬೋದು 50 ಪ್ರಶ್ನೆಗೆ. ಅಷ್ಟು ಬಿಟ್ಟರೆ ಇನ್ನೇನೂ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿಲ್ಲ ಮ್ಯಾಕ್ಸಿಮಮ್. ಈಗೇನು ಹೊಸ ವಿಚಾರಗಳು ಅಂತ ಏನು ಅಂದ್ಕೊಂಡಿದ್ರಿ, ಇದು ಹೊಸ ವಿಚಾರಗಳೇನಲ್ಲ. ಯಾವುದು ಅಂದರೆ PhD ಆದವ್ರಿಗೆ ಮಾರ್ಕ್ಸ್ ಇರಬೇಕು, ಮತ್ತು ಗೆಸ್ಟ್ ಲೆಕ್ಚರರ್ಗೆ ಕೃಪಾಂಕ ನೀಡಬೇಕು ಅಂತ ಏನು ಹೊಸ ವಿಚಾರ ಅಲ್ಲ. ಇದು ಹಳೆಯ ವರ್ಷಗಳಿಂದ ಇರ್ತಕ್ಕಂತಹ ವಿಚಾರಗಳು. ಯಾವುದೇ ಗೊಂದಲಗಳಿಗೆ ಒಳಗಾಗಬೇಡಿ. ಅದಕ್ಕೆ ಕಾನೂನಲ್ಲೂ ಕೂಡ ಅವಕಾಶ ಇಲ್ಲ. ಹಂಗೇನಾದ್ರು ಮಾಡಬೇಕು ಅಂದರೆ ಕಾನೂನು ಮಾಡಬೇಕಾಗತ್ತೆ. ಕಾನೂನು ಮಾಡಿದಾಗ ನೋಡೋಣ. ಹಾಗಾಗಿ ಸಾಧ್ಯವಾದಷ್ಟು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಚ್ಚಿನ ಒತ್ತನ್ನು ನೀಡಿ. ಥ್ಯಾಂಕ್ ಯು ಸೋ ಮಚ್.